ನೀವು ಈ ಬಳೆ ಮಾತ್ರ ತೆಗೆದು ಕೊಡಬೇಡಿ. ನನ್ನ ಹತ್ರ ಚೀಟಿ ಅದು ಇದು ಹಾಕಿರೋ ದುಡ್ಡು ಸ್ವಲ್ಪ ಇದೆ, ಅದನ್ನು ಕೊಡ್ತೀನಿ ಅವನಿಗೆ. ಹೌದು ಕಣಮ್ಮ, ಐಶು ಹುಟ್ಟಿದಬ್ಬಕ್ಕೆ ಅಂತ ನಾನು ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದೆ. ಅದನ್ನ ಬೇಕಾದ್ರೆ ನಾಮಕರಣಕ್ಕೆ ಖರ್ಚು ಮಾಡ್ಕೊಳ್ಳೋಣ. ಮುಂದಿನ ವರ್ಷ ಐಶು ಹುಟ್ಟಿದಬ್ಬನ ಚೆನ್ನಾಗಿ ಮಾಡ್ಕೊಂಡ್ರಾಯ್ತು. ಅಮ್ಮ, ದುಡ್ಡು ತಗೊಂಡ್ ಬಾ. ನಾನು ಆ ದೊಡ್ಡ ಸಾಸಿವೆ ಡಬ್ಬದಲ್ಲಿ ದುಡ್ಡಿಟ್ಟಿದ್ದೀನಿ, ಅದನ್ನ ತಂದ್ಬಿಡು. 1 ನಿಮಿಷ ಬಂದೆ. ಮೇಡಮ್, ನೀವು ಲಲಿತಾದೇವಿ ಅಮ್ಮವ್ರು ಕೊಟ್ಟಿರೋ ಬಳೆನ ನೀವೇ ಇಟ್ಕೊಳ್ಳಿ. ಇದನ್ನ ನಾವು ನಾಮಕರಣಕ್ಕೆ ಉಪಯೋಗಿಸೋದು ಬೇಡ. ಈಗ ಸಾವಿತ್ರಿ ನಮ್ಮನೆ ಮಗಳು ಅಂತ ಆದ್ಮೇಲೆ ನಾವೆಲ್ಲ ಸೇರಿ ಮಗು ನಾಮಕರಣ ಮಾಡೋಣ. ಅದ್ಧೂರಿಯಾಗಿ ಅಲ್ದೇ ಇದ್ರು ಪ್ರೀತಿಯಿಂದ, ಅಕ್ರೆಯಿಂದ, ಒಳ್ಳೆ ಮನಸ್ಸಿಂದ ಅವಳ ಹರ್ಸೋಣ. ತಗೋಪ್ಪ. ಸರಿ, ಹಾಗಾದ್ರೆ ಅತ್ತೇನು ಅದಕ್ಕೇನು ಇಷ್ಟು ಪ್ರೀತಿಯಿಂದ ದುಡ್ಡು ಕೊಡ್ತಿರುವಾಗ ನನ್ ಬೇಡ ಅಂತ ಹೇಗೆ ಹೇಳಿ? ನಿಮ್ಮೆಲ್ರೂ ಪ್ರೀತಿನೇ ಆ ಮಗುಗ್ ರಕ್ಷೆ. ಅಪ್ಪ ಅಮ್ಮನ ನಾಮಕರಣಕ್ಕೆ ಕರೆಯೋಣ. ಆಹಾ, ನಾಳೆನೇ ಈ ಮನೇಲಿ ಶುಭ ಕಾರ್ಯ. ಗೊತ್ತೋ ಗೊತ್ತಿಲ್ದೇನೋ ಈ ಮನೇಲಿ ಮಗು ನಾಮಕರಣ ನಡೀತಾ ಇದೆ. ಸುಬ್ಬು, ಮುಂದಿನ ಸರ್ದಿ ಯಾರ್ದಂತ ಗೊತ್ತು ತಾನೆ? ಏನೇ ತಾನ ಇದು? ದಿನ ಬೆಳಗ್ಗೆ ಎದ್ರೆ ಗುಡ್ಸು, ಸಾರ್ಸು, ಒರೆಸು, ಅಡುಗೆ ಮಾಡು, ತಿನ್ನು, ಇಷ್ಟೇ ಆಗೋಯ್ತಲ್ಲ ಜೀವನ. ಇನ್ನು ಎಲೆಕ್ಷನ್ ಟೈಮು ಅಂತ ಜನ ಬರ್ತಿರ್ತಾರೆ, ಬಂದವ್ರಿಗೆಲ್ಲ ಬೇಸ್ ಹಾಕು, ಆಮೇಲೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡು. ಇದ್ರಲ್ಲೇ ನಮ್ಮ ಮಾಯಸ್ಸೆಲ್ಲ ಮುಗ್ದೋಗ್ಬಿಡುತ್ತೋ ಏನೋ. ಏನಂತ ಹೀಗೆ ಹೇಳ್ತೀರಾ? ಇದೆಲ್ಲ ಖುಷಿ ವಿಚಾರನೇ ತಾನೆ? ಏನ್ ಖುಷಿನೋ ಏನೋ. ನಮಗೆ ಅಂತ ಒಂದು ಎಂಟರ್ಟೈನ್ಮೆಂಟ್ ಬಿಡ್ಬೇನೆ. ಯಾಕತ್ತೆ ಹೀಗೆಲ್ಲ ಮಾತಾಡ್ತೀರಾ? ದಿನ ಸಂಜೆ ಆದ್ರೆ ಟಿವಿ ಮುಂದೆ ಕುತ್ಕೊಂಡು 3 ಹೊತ್ತು ಸೀರಿಯಲ್ ನೋಡ್ತಾ ಇರ್ತೀರಾ. ಇನ್ ಇದಕ್ಕಿಂತ ಎಂಟರ್ಟೈನ್ಮೆಂಟ್ ನಿಮ್ಗೆ ಏನ್ ಬೇಕು? ಅದು ಕರೆಕ್ಟೇ ಬಿಡು. ಆದ್ರೆ ಸೀರಿಯಲ್ಲು ಅರ್ಧ ಗಂಟೆ ಒಳಗೆ ಮುಗಿದೋಗ್ಬಿಡುತ್ತೆ. ಮತ್ತೆ ಮುಂದಿನ ಎಪಿಸೋಡ್ ನೋಡ್ಬೇಕು ಅಂದ್ರೆ ಮಾರನೇ ತಿರುಗ್ ತನಕ ಕಾಯ್ಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೊತ್ತು ಅಂದ್ರೆ ನಮ್ಮ ನಿಜ ಜೀವನಕ್ಕೆ ಹತ್ರ ಆಗಿರೋಂಥದ್ದು ಏನಾದ್ರೂ ಇದ್ರೆ ಮಜಾ ಮಾಡ್ಕೊಂಡು ನೋಡ್ಬೋದಾಗಿತ್ತು. ಇದೆಯಲ್ಲ ಅತ್ತೆ, ನಮ್ಮಂತವ್ರಿಗೇನೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ಜಿ ಕನ್ನಡದವರು ದೊಡ್ಡದಾಗಿ ಒಂದು ರಿಯಾಲಿಟಿ ಶೋ ಶುರು ಮಾಡ್ತಿದ್ದಾರೆ. ವಾಟ್ ಯು ಮೀನ್ ದನಾ? ರಿಯಾಲಿಟಿ ಶೋನಾ? ಅಂದ್ರೆ ಈ ವಾರದಲ್ಲಿ 2 ದಿನ ಬರುತ್ತಲ್ಲ, ಈ ಕಾಮಿಡಿ ಕಿಲಾಡಿಗಳು, ಸರಿಗಮಪ ಅಂತ ಆತರನ? ಇಲ್ಲ ಅತ್ತೆ, ಈ ರಿಯಾಲಿಟಿ ಶೋ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಈಗ ನಮ್ ಶ್ರಾವಣಿ ಮೇಡಮ್ ಅವರು ಸುಖದ್ ಸುಪ್ಪತ್ಗೆಲೆ ಆರಾಮಾಗಿ ಬೆಳೆದವ್ರು. ಆದ್ರೆ ಸುಬ್ಬನ್ ಮದ್ವೆ ಆಗಿ ನಮ್ಮನೆಗ್ ಬಂದ್ಮೇಲೆ ನಮ್ಮನೆ ಕೆಲ್ಸಗಳನ್ನೆಲ್ಲ ಕಲ್ತು ಈ ಮನೆಗೆ ಹೊಂದ್ಕೊಂಡು ಹೋಗ್ತಿದಾರೆ ತಾನೆ? ಹೌದು. ಆದ್ರೆ ಇದಕ್ಕೂ ರಿಯಾಲಿಟಿ ಶೋಗೂ ಏನ್ ಸಂಬಂಧ? ಸಂಬಂಧ ಇದೆ ಅತ್ತೆ. ಸಿಟಿ ಹುಡುಗಿರೆಲ್ಲ ಹಳ್ಳಿಗ್ ಬಂದು ಹಳ್ಳಿ ಕೆಲ್ಸಗಳನ್ನೆಲ್ಲ ಕಲ್ತು ಅಲ್ಲಿ ಕೊಡೋ ಟಾಸ್ಕ್ ನ ಮಾಡ್ಬೇಕು. ಏನೋ ಸಿಟಿ ಹುಡುಗಿಯರು ಹಳ್ಳಿಗ್ ಬಂದು ಕೆಲಸ ಮಾಡೋದ? ಏಯ್, ಅದೆಲ್ಲ ಆಗುತ್ತೇನೆ? ಅದೇ ಈ ರಿಯಾಲಿಟಿ ಶೋ ಗಮ್ಮತ್ತು ಅತ್ತೆ. ಸಿಟಿಲಿ ಹುಡುಗಿಯರು ಬರೀ ಮೊಬೈಲ್ ಹಿಡ್ಕೊಂಡು 3 ಹೊತ್ತು ಕಳಿತಿದ್ದವರು ಹಳ್ಳಿಲಿ ಮಣ್ಣಿನ ಗದ್ದೆಲ್ ಕೆಲಸ ಮಾಡ್ಬೇಕು. ಸೆಂಟು ಪರ್ಫ್ಯೂಮ್ ಅಂತ ಹೊಡ್ಕೊಂಡು ಓಡಾಡ್ತಿದ್ದವರು ಹಳ್ಳಿಲಿ ಸಗಣಿ ಎತ್ತಬೇಕು. ಹಾಲಿಡೇ ಬಂದ್ರೆ ಸಾಕು ಪಿಕ್ನಿಕ್ ಅಂತ ಓಡ್ತಿದ್ದವರು ಹಳ್ಳಿಲಿ ಹಾಲ್ ಕರಿಬೇಕು. ಮನೆ ಕೆಲ್ಸದ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲದೆ ಇರೋರು ಹಳ್ಳಿ ಮನೇಲಿ ಎಲ್ಲಾ ಕೆಲ್ಸಾನು ಕಲ್ತು ಅವರೇ ಮಾಡ್ಬೇಕು. ಬಿಸಿಲಿ ಬಂದ್ರೆ ಕ್ಯಾನ್ ಹಾಕ್ತೀನಿ ಅಂತಿದ್ದವರು ಬಿಸಿಲು, ಗಾಳಿ, ಮಳೆ ಅಂತ ಭಯಾನೇ ಪಡೆದೆ ಕೊಟ್ಟಿರೋ ಟಾಸ್ಕ್ ನ ಮಾಡಿ ಗೆಲ್ಬೇಕು. ಇದೊಂಥರ ಮಜವಾಗಿರುತ್ತೆ ಅನ್ಸುತ್ತೆ ಅಲ್ವೇನದನ? ಈ ಸಿಟಿ ಹುಡುಗಿಯರು ಹಳ್ಳಿಗೆ ಬಂದು ಕೊಡೋ ಪರಿಸ್ಥಿತಿನ ನೋಡಕ್ಕೆ ಮಜಾ ಇರುತ್ತೆ ಅನ್ಸುತ್ತೆ. ನಾನೇನಾದ್ರೂ 35 ವರ್ಷ ಲೇಟಾಗಿ ಹುಟ್ಟಿದ್ರೆ ಈ ರಿಯಾಲಿಟಿ ಶೋಗೆ ಹೋಗ್ಬಿಡ್ತಿದ್ದೆ. ಆದ್ರೆ ಏನ್ ಮಾಡೋದು, ತಡವಾಯ್ತು ಬಿಡು. ಅನ್ನಂಗೆ ಈ ಹುಡುಗಿಯರ ಹತ್ರ ಇಷ್ಟೆಲ್ಲ ಕೆಲಸ ಮಾಡಿಸೋದಕ್ಕೂ ಒಂದು ಗೊತ್ತು ಗಮ್ಮತ್ತು ಅಂತ ಬೇಕಲ್ಲ. ಇದನ್ನ ಯಾರು ನಡೆಸ್ಕೊಡ್ತಾರೆ? ಇದಾರಲ್ಲ ಅತ್ತೆ, ನಮ್ಮ ಅಕ್ಕುಲ್ ಅವರು. ಎಲ್ಲಿ ಕೊಡು. ಮಗು ಎಷ್ಟು ಮುದ್ದಾಗಿದೆ. ಶ್ರಾವಣಿ,
ನನ್ನ ಮಗುಗೆ ನಿನ್ ಗುಣನೇ ಬರಬೇಕು. ಅದಕ್ಕೆ ನೀವೇ ನಾಮಕರಣ ಮಾಡಬೇಕು ಅಂತ ನಾವಿಬ್ರು ಇಲ್ಲಿ ಕರ್ಕೊಂಡ್ಬಂದಿತ್ತು. ಯೋಚನೆ ಮಾಡಬೇಡ ಸಾವಿತ್ರಿ, ಮಗುಗೆ ಒಳ್ಳೆ ಗುಣನೇ ಬರುತ್ತೆ. ಹೌದು ಸಾವಿತ್ರಿ, ಮಗುನ ನೀನ್ ಬೆಳೆಸೋದ್ರಿಂದ ನಿನ್ನ ನಡವಳಿಕೆ ನಿನ್ ಸ್ವಭಾವನೆ ಮಗುಗೂ ಬರುತ್ತೆ. ಸಾವಿತ್ರಿ, ಮೊದಲು ತೊಟ್ಲಕ್ಕೆ ಪೂಜೆ ಮಾಡಿ ಮಗುನ್ ಮಲಗ್ಸಮ್ಮ.